ಆಮೇಲೆ ಇನ್ನೊಂದು ವಿಚಾರ ಹೇಳ್ತಾ ಇದ್ರು, ಈಗ ಮಾತಾಡೋಂಥ ಟೈಮಲ್ಲಿ ಈಗ ನನ್ನ ಜೊತೆ ಮಾತಾಡಿದ್ರಲ್ಲ ಅವ್ರು ಹೇಳ್ತಾ ಇದ್ರು, ನಾನು ಸುಮ್ಮನೆ ಮೀಡಿಯಾ ಮುಂದೆಲ್ಲ ಡ್ರಾಮಾ ಮಾಡ್ತಾ ಇದ್ದೀನಿ ಅಷ್ಟೇ, ನನಗೆ ಲೀಲಾ ಅವರ ಹೆಸರು ಹಾಳು ಮಾಡಬೇಕು, ಅವ್ರ ಬಗ್ಗೆ ಜನಕ್ಕೆ ಕೆಟ್ಟದಾಗಿ ತೋರಿಸ್ಬೇಕು, ಅದೇ ನನ್ನ ಇಂಟೆನ್ಷನ್ ಅಂತ ಹೇಳಿದ್ರಂತೆ. ಅವ್ನು ಮಾತಾಡಿರೋ ರೆಕಾರ್ಡಿಂಗ್ ಕೂಡ ನಮ್ಮ ಹತ್ರ ಇದೆ ಸರ್. ಅವ್ನು ನನ್ನ ಹತ್ರ ಮಾತಾಡಿರೋದು, ನೀನ್ ಹೆಂಗಾದ್ರೂ ಮಾಡಿ ಮಾನ ಮರ್ಯಾದೆ ತೆಗಿತೀನಿ, ನಿನ್ನನ್ ಮಾತ್ರ ಉಳ್ಸೋದಿಲ್ಲ, ನಿನ್ನನ್ ಮಾತ್ರ ಏನಾದ್ರು ಒಂದು ಹೆಚ್ಚು ಕಮ್ಮಿ ಮಾಡೇ ಮಾಡ್ತೀನಿ, ಮೀಡಿಯಾ ಮುಂದೆ ಹೋಗಿ ನಾನು ಡ್ರಾಮಾ ಮಾಡ್ತಾ ಇರೋದು, ನಾನು ನಾಟಕ ಮಾಡ್ತಾ ಇರೋದು, ಜನಕ್ಕೆ ನಾನು ಒಳ್ಳೆಯವನು ಅಂತ ತೋರಿಸ್ಬೇಕು, ಅದಕ್ಕೋಸ್ಕರ ನಾನು ಇಷ್ಟು ನಾಟಕ ಮಾಡ್ತಾ ಇದ್ದೀನಿ, ನಾನು ನಿನ್ನನ್ ಮಾತ್ರ ಸುಮ್ಮನೆ ಬಿಡಲ್ಲ, ಅವನು ಸುಮ್ಮನೆ ಬಿಡಲ್ಲ, ನಾನು ಏನಾದ್ರೂ ಇಬ್ಬರು ಒಂದು ಹೆಚ್ಚು ಕಮ್ಮಿ ಮಾಡೇ ಮಾಡ್ತೀನಿ, ಮಾನ ಮರ್ಯಾದೆ ತೆಗಿತೀನಿ ನಾನು ಅಂತೆಲ್ಲ ಹೇಳ್ತಾ ಇದ್ದ ಸರ್ ಅವ್ನು. ಈಗ ಇನ್ನೂ ಸ್ಟೇಷನಲ್ಲೇ ಇದ್ದೀರಿ ನೀವು? ಈಗ ಸ್ಟೇಷನ್ ಇಂದ ಮನೆಗೆ ಹೋಗ್ತಾ ಇದ್ದೀನಿ. ಹಾಂ. ಈಗ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀರಿ? ಹೌದೌದು ಸರ್, ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಈಗ ನೆಕ್ಸ್ಟ್ ಏನು ಹೇಳಿ ಕಳಿಸೋರು ಈಗ ಪೊಲೀಸರು? ಅದೇ ಸರ್, FIR ಮಾಡೋಣ ಅವನ ಮೇಲೆ ಅಂತ ಹೇಳಿದ್ದೀನಿ ಸರ್. ಸಂತು ಅವ್ರದ್ದು ಒಂದು ಕಂಪ್ಲೇಂಟ್ ತಗೊಂತಾರೆ ಈಗ. ಸಂತು ಅವರು MSc ಎಲ್ಲ ಆಗಿದೆ, ಅದು ಕಂಪ್ಲೇಂಟ್ ಮಾಡಿಬಿಟ್ಟು FIR ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಈಗ ನಿಮ್ಮ ಮಕ್ಕಳನ್ನೆಲ್ಲ ಸಂತು ಅವರ ತಾಯಿ ಮನೆಗೆ ಬಿಟ್ಟು ಬಂದ್ರಿ ಅಂತ ಹೇಳಿದ್ರಿ, ಅವ್ರ ತಾಯಿ ಏನು ಹೇಳಿದ್ರು? ಏನು ಮಾತಾಡ್ತಿಲ್ಲ ಸರ್, ಫುಲ್ಲು ಭಯ ಆಗ್ಬಿಟ್ಟಿದೆ ಸರ್. ಅವ್ರ ಮಗನ್ಗೆ ಏನಾಗಿದೆ, ಸಂತುಗೆ ಏನಾಗಿದೆ ಏನು ಅಂತ ತುಂಬಾ ಭಯ ಬಿದ್ದೋಗ್ಬಿಟ್ಟಿದ್ದಾರೆ ಸರ್. ನಾನೇ ಮಾತಾಡ್ಬಿಟ್ಟು ಏನು ಆಗಿಲ್ಲಮ್ಮ, ನೀನ್ ಆರಾಮಾಗಿರು, ಪಾಪ ತುಂಬಾ ವಯಸ್ಸಾಗಿದೆ ಸರ್ ಅವ್ರಿಗೆ, ಅದಕ್ಕೆ ಏನು ಆಗಿಲ್ಲಮ್ಮ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಸಮಾಧಾನ ಮಾಡ್ಬಿಟ್ಟು ಮಕ್ಕಳನ್ನ ಬಿಟ್ಬಿಟ್ಟು ಬಂದಿದ್ದೀನಿ ಸರ್ ನಾನು ಅವ್ರ ಹತ್ರ. ಈಗ ನೀವು ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀರಾ ಅವ್ರನ್ನ ನೋಡಕ್ ಹೇಗೆ? ಹೌದು ಸರ್, ಹಾಸ್ಪಿಟಲ್ ಹೋಗ್ತಾ ಇದ್ದೀನಿ ನಾನು. ಮತ್ತೀಗ ಯಾವ ಆಸ್ಪತ್ರೆಗೆ ಹೋಗ್ತಾ ಇರೋದು ನೀವು ಲೀಲಾ ಅವರೇ? ಸಂಜೆ ಗಾಂಧಿ ಸರ್. ಎಷ್ಟೊತ್ತಾಗುತ್ತೆ, ಎಷ್ಟು ದೂರ ಇದೆ ಸರ್? ಇನ್ನ 1 hour ಮೇಲಾಗುತ್ತೆ ಸರ್ ಹೋಗೋದು. ಈಗ ಬಹುಶಃ ಅಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ದಾರಾ? ಗೊತ್ತಿಲ್ಲ ಸರ್, ಇನ್ನ ಏನು ಅಂತ ಗೊತ್ತಿಲ್ಲ, ಯಾರು ಕಾಲ್ ಪಿಕ್ ಮಾಡ್ತಾ ಇಲ್ಲ ಸರ್. ಅದಕ್ಕೆ ಅಲ್ಲೇ ಹೋಗಿ ನೋಡೋಣ ಅಂತ ಹೋಗ್ತಾ ಇದೀನಿ ಸರ್ ನಾನು. ಅದೇ ಏಟ್ ಜಾಸ್ತಿ ಆಗಿದೆಯಲ್ಲ, ಅನಸ್ಥಿಷಿಯಾ ಎಲ್ಲ ಕೊಟ್ಟು ಸ್ಟಿಚ್ ಎಲ್ಲ ಹಾಕ್ಬೇಕಾಗಿರುತ್ತೆ. ಹೌದೌದು ಸರ್, ಜಾಸ್ತಿ ಮಾಡಿದಾನೆ ಸರ್ ಅವನು. ಅವನು ಮನುಷ್ಯನೇ ಅಲ್ಲ ಸರ್, ಅವನು ಕುಡ್ದು ಬಿಟ್ರೆ ರಾಕ್ಷಸ ಆಗ್ಬಿಡ್ತಾನೆ ಸರ್ ಅವನು. ಸೈಕೋ ನನ್ ಮಗ ಸರ್ ಅವನು. ನಾನ್ ಅನುಭವಿಸಿರೋ ನನಗ್ ಸರ್, ನನಗೆ ಅವ್ನು ಏನು ಅಂತ ನನಗ್ ಕೊಟ್ಟು ಸರ್, ನಾನ್ ನೋಡಿದೀನಿ. 11 ವರ್ಷದಿಂದ ನಾನ್ ನೋಡ್ಕೊಂಡ್ ಬಂದಿದ್ದೀನಿ, ಅವನೆಂತ ಸೈಕೋ ನನ್ ಮಗ ಅಂತ ನನಗ್ ಗೊತ್ತು ಸರ್ ನನಗೆ. ಈಗ ನಿಮ್ಮ 3 ಜನ ಮಕ್ಕಳು, ಸಂತು ಅವ್ರ ಮಕ್ಕಳು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಮನೆಗೆ ನನ್ ಮಕ್ಕಳಿಗಾಗ್ಲಿ, ಅವ್ರ ಮಕ್ಕಳಿಗಾಗ್ಲಿ, ಅವ್ರ ಅಮ್ಮಂಗಾಗ್ಲಿ, ನನಗಾಗ್ಲಿ. ಅಲ್ಲ ನೋಡಿ, ನನಗೆ ಒಂದು ಆಶ್ಚರ್ಯ ಆಗ್ತಿರೋದೇನಂದ್ರೆ ಲೀಲಾ ಅವರೇ, ನನಗೆ ಒಂದು ಆಶ್ಚರ್ಯ ಆಗ್ತಿರೋದೇನಂದ್ರೆ, ಆ ಮಂಜುನೇ ಆತನೇ ಬಂದು ಆಯ್ತು ಮಕ್ಕಳನ್ನ ನೀವೇ ನೋಡ್ಕೊಳಮ್ಮ, ನಾನು ಕಾನೂನಾತ್ಮಕವಾಗಿ ಹೋರಾಡ್ತೀನಿ, ನಾನು ಕೋರ್ಟಲ್ಲಿ ಕೇಸ್ ಹಾಕ್ತೀನಿ, ಗೆದ್ಕೊಂತೀನಿ, ಬರ್ತೀನಿ, ಕರ್ಕೊಂಡು ಹೋಗ್ತೀನಿ ಗೊತ್ತು ಅಂತ ಹೇಳಿ ಬಿಟ್ಟು ಹೋದ್ಮೇಲೆ ಆಯ್ತು ಏನೋ ಕಷ್ಟನೋ ಸುಖನೋ, ಯಾಕಂದ್ರೆ ಟೀ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಸಂತು ಅವರು, ಆಯ್ತು ಬಿಡಮ್ಮ ಇರ್ಲಿ ಅಂತೇಳಿ ಅವ್ರ ಮಕ್ಕಳ ಜೊತೆಗೆ ನಿಮ್ಮ ಮಕ್ಕಳನ್ನು ನೋಡ್ಕೊಳ್ಳೋಂಥ ಜವಾಬ್ದಾರಿ ತಲೆ ಮೇಲೆ ಹೊತ್ಕೊಂಡು ಎಲ್ಲಾ ಮಾಡ್ತೀನಿ ಅಂತ ಹೇಳಿದ್ರು ಇನ್ನೇನು ಬೇಕಂತೆ ಮಂಜಿಂಗೆ? ಗೊತ್ತಿಲ್ಲ ಸರ್, ಅವ್ನಿಗೆ ಏನ್ ಬೇಕೋ ಗೊತ್ತಿಲ್ಲ ಸರ್, ಏನಕ್ಕೆ ಹಿಂಗ್ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ ಸರ್ ನನಗೆ. ಅದೇ ಸರ್, ಅವ್ನಿಗೆ ಏನ್ ಗೊತ್ತಾ ಸರ್, ಅವ್ನ ಮೆಂಟಾಲಿಟಿ ಏನ್ ಗೊತ್ತಾ, ನಾನು ಹೆಂಗಾದ್ರೂ ಮಾಡಿ ಸಾಯಿಸ್ಬೇಕು ಅಷ್ಟೇ ಸರ್ ಅವ್ನ ಮೈಂಡಲ್ಲಿ ಇರೋದು. ಮಕ್ಕಳು ಬೀದಿ ಪಾಲ್ ಆದ್ರೂ ಪರವಾಗಿಲ್ಲ, ಇವಳನ್ನ ಮಾತ್ರ ಸುಮ್ಮನೆ ಬಿಡ್ಬಾರ್ದು, ಇವಳನ್ನ ಸಾಯಿಸ್ಲೇಬೇಕು ಅನ್ನೋದು ಅವ್ನ ಮೈಂಡಲ್ಲಿ ಫಿಕ್ಸ್ ಆಗಿದೆ ಸರ್. ಈಗ ಸಂತು ಅವರು ಅಡ್ಮಿಟ್ ಆದ್ರೆ ಅವ್ರು ರೆಸ್ಟ್ ಅಲ್ಲಿ ಇರ್ಬೇಕಾಗತ್ತೆ. ಈಗ ಟೀ ಅಂಗಡಿ ಎಲ್ಲ ಹೇಗೆ ಮಾಡ್ತೀರಿ ರೆಸ್ಟ್ ಅಲ್ಲಿ ಇದ್ರೆ? ಈಗ ಏನ್ ಮಾಡೋದು ಸರ್, ಕ್ಲೋಸ್ ಮಾಡ್ಲೇಬೇಕು, ನಮ್ ಪರಿಸ್ಥಿತಿ ಹಿಂಗ್ ಆಗ್ಬಿಟ್ಟಿದೆ. ಯಾರು ಸರ್ ನೋಡ್ಕೊಂತಾರೆ, ಅವರೇ ನೋಡ್ಕೊಂತಾ ಇದ್ದೀವಿ. ಇದು ಇವಾಗ ಯಾರು ಸರ್ ನೋಡ್ಕೊಂತಾರೆ? ಇವಾಗ ರೆಸ್ಟ್ ಮಾಡ್ಲೇಬೇಕು ಅವರು, ಪಾಪ ಅವ್ರು ತುಂಬಾ ಇದಾಗಿದೆ, ರೆಸ್ಟ್ ಮಾಡ್ಲೇಬೇಕು ಅವರು. ನಿಮ್ಮ ಮಕ್ಕಳೆಲ್ಲ ತುಂಬಾ ಗಾಬರಿ ಆದ್ರು ಅಂತ ಕಾಣುತ್ತೆ ಸರ್, ತುಂಬಾ ಭಯ ಬಿದ್ದೋಗ್ಬಿಟ್ಟಿದ್ದಾರೆ ಸರ್ ಮಕ್ಕಳು. ಈಚೆಗೆ ಬರಕ್ ಕೂಡ ಭಯ ಬೀಳ್ತಾ ಇದ್ದಾರೆ ಸರ್ ಮಕ್ಕಳು. ಅಪ್ಪ ಹಿಂಗ್ ಮಾಡಿದ್ರು ಅಂತ ನೋಡಿದ್ರು, ಅವ್ರು ಕಣ್ಣಾರೆ ನೋಡಿದ್ರು, ಅದನ್ನ ನೋಡಿದ್ರು ಸರ್ ಮಕ್ಕಳೆಲ್ಲ, ಚುಚ್ಚೋದೆಲ್ಲ ನೋಡಿದ್ರು ಸರ್, ಎಲ್ಲ ನೋಡಿದ್ರು ಸರ್ ಮಕ್ಕಳು. 3 ಜನ ಮಕ್ಕಳು ನೋಡಿದ್ರು ಸರ್. ಅವ್ರ ಮೇಲೆ ಹೇಗೆ ಪರಿಣಾಮ ಬೀರ್ತು, ನಮ್ಮ ತಂದೆ ಹಿಂಗೆಲ್ಲ ಮಾಡಿದ್ರು ಅಂತ ಅವ್ರಿಗೆ ಗೊತ್ತಿತ್ತು ಸರ್. ನನ್ ದೊಡ್ಡ ಮಗನ್ಗೆಲ್ಲ ಗೊತ್ತು ಸರ್. ನನ್ ದೊಡ್ಡ ಮಗನ್ ನನ್ ಮಗ ಮಾತಾಡಿರೋ ವಿಡಿಯೋ ಸಮೇತ ನಾನ್ ಮಾಡ್ಕೊಂಡಿದೀನಿ ಸರ್. ಎಲ್ಲ ಅಪ್ಪನು ಮತ್ತೆ ಶಿವು ಅಂತ ಇದ್ದಾನೆ ಸರ್, ಮಂಜು ಅವರ ಮಾವನ ಮಗಳವ್ರ ಅಳಿಯ ಸರ್ ಅವನು, ಶಿವು ಅಂತ ಅಂದ್ಬಿಟ್ಟು. ಅವನು ಮತ್ತೆ ಹೌದೌದು ಸರ್,
ಹಾ 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 ಮಂಜು ಅವರ ಸ್ವಂತ ಮಾವ ಇದಾರೆ ಸರ್, ಅವ್ರ ಅಳಿಯ ಸರ್, ಶಿವು ಅಂತ ಅಂದ್ಬಿಟ್ಟು. ಅವನು ಮತ್ತೆ ಇವನು ಇಬ್ರು ಕುತ್ಕೊಂಡು ಕಾರಲ್ಲಿ ಕುಂಡಿಸ್ಕೊಂಡು ಹೇಳ್ಕೊಟ್ಟಿದಂತೆ ಸರ್, ಹಿಂಗೆ ಹೇಳು ಅಂತ ಅಂದ್ಬಿಟ್ಟು ಹೇಳ್ಕೊಟ್ಟಿದಂತೆ ಸರ್. ಅಮ್ಮ ನಿನ್ ಬಗ್ಗೆ ಎಲ್ಲ ಹಿಂಗೆ ಹೇಳು ಅಂತ ಅಂದ್ಬಿಟ್ಟು ಅವರೇ ನಮ್ಮ ಕಾರಲ್ಲಿ ಕುಂಡಿಸ್ಕೊಂಡು ಹೇಳ್ಕೊಟ್ಟಿದ್ರು. ಅಂಕಲ್ ನನ್ಗೆ ಯಾವತ್ತೂ ಹೊಡೆದಿಲ್ಲ, ಏನೂ ಇಲ್ಲ, ಅವರೇ ಅಮ್ಮ ಎಲ್ಲ ಹೇಳ್ಕೊಟ್ಟಿದ್ದು ಅವರೇ ನಮ್ಮ ನನ್ಗೆ ಅಂತ ಅಂದ್ಬಿಟ್ಟು ಹೇಳಿದ್ದಾನೆ ಸರ್. ಅಂದ್ರೆ ಮಂಜು ಇಂಟೆನ್ಷನ್ ಇರೋದು ಒಂದೇ, ನಿಮ್ ಹೆಸರಾಳ್ ಮಾಡ್ಬೇಕಷ್ಟೇ. ಹೌದೌದು ಸರ್, ನಾನು ಹೆಸರಾಳ್ ಮಾಡ್ಬೇಕು, ನನ್ನನ್ ಮಾತ್ರ ಜೀವಂತವಾಗಿ ಉಳಿಸ್ಬಾರ್ದು ಅಷ್ಟೇ ಸರ್ ಅವ್ನ ಮೈಂಡಲ್ಲಿ ಇದ್ದಿದ್ದು. ಇಲ್ಲ ಬಟ್ ನಿಮ್ ಟೈಮ್ ಚೆನ್ನಾಗಿತ್ತು, ದೇವ್ರು ನಿಮ್ ಕಡೆ ಇದ್ದ ಅಂತ ಕಾಣುತ್ತೆ. ಯಾವ ದೇವ್ರು ಕಾಪಾಡಿದ್ರು ಗೊತ್ತಿಲ್ಲ ಸರ್, ಅವ್ರ ಜೀವಕ್ಕೂ ಏನೂ ಆಗಿಲ್ಲ. ಅಡ್ಡ ಬಂದು ನನಗ್ ತಗ್ದಿದ್ದಕ್ಕೆ ನಾನು ಉಳಿದಿದ್ದೀನಿ ಸರ್, ಸಂತು ಇದ್ದೀನಿ ನಾನು ಉಳಿದಿದ್ದೀನಿ ಸರ್, ಇಲ್ಲಾಂದ್ರೆ ನನ್ನ ಜೀವಂತವಾಗಿ ಉಳಿತಾ ಇರಲಿಲ್ಲ ಸರ್. ಪಾಪ ನನ್ನಿಂದ ಅವ್ರಿಗೆ ಜೀವಕ್ಕೆ ಅಪಾಯ ಆಯ್ತು ಸರ್ ಸಂತುಗೆ. ಹೌದು, ಅಲ್ಲ ಭಾಳ ತುಂಬಾ ಅವರು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. ಆಮೇಲೆ ತುಂಬಾ ಮನುಷ್ಯನ ಕೈಯಲ್ಲಿ ಎಷ್ಟು ಮಾಡಕ್ಕಾಗುತ್ತೆ ಅದೆಲ್ಲ ಮಾಡ್ತಾ ಇದ್ದಾರೆ ಸಂತು ಅವರು. ಹೌದು ಸರ್, ಇನ್ನೊಬ್ರು ಆಗಿದ್ರೆ ಅವ್ರ ಸ್ಥಾನದಲ್ಲಿ ಬೇರೆಯವ್ರಾಗಿದ್ರೆ ಯಾರು ಮಾಡ್ತಾ ಇರ್ಲಿಲ್ಲ ಅನ್ಕೊಂತೀನಿ ಸರ್ ನಾನು. ನಿಜವಾಗ್ಲೂ ಅವ್ರು ಆಗಿದ್ದಕ್ಕೆ ಸರಿ ಆಯ್ತು, ನನ್ ಮಕ್ಳ ತರನೇ ಆ ಮಕ್ಳು ಬಿಡು ಆಯ್ತು, ನೋಡ್ಕೊಳ್ಳೋಣ, ಕಷ್ಟನ ಸುಖನ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊ ಅವ್ನು ಹೇಳೋದಕ್ಕೆಲ್ಲ ಹ್ಞೂ ಅಂತ ಒಪ್ಕೊಂಡ್ ಬಂದ್ವಿ ಸರ್ ನಾವು. ಅಷ್ಟೆಲ್ಲ ಮಾಡ್ಕೊಂಡು ಒಪ್ಕೊಂಡ್ ಬಂದಿದ್ದಾದ್ಮೇಲೆ ಈ ನನ್ ಮಗ ಬಂದು ಈ ತರ ಮಾಡಿದಾನೆ ಅಂದ್ರೆ ಇವ್ನಿಗೆ ಏನಂತ ಹೇಳೋಣ ಸರ್, ಇವ್ನ್ ಏನಂತ ಮಾಡೋಣ ಹೇಳಿ ಸರ್. ನಿಜವಾಗ್ಲು ಅಷ್ಟು ಬಂದು ಡ್ರಾಮಾ ಮಾಡೋದ್ನಲ್ವಾ ಸರ್ ಅವನು. ಈಗ ಎಲ್ರಿಗೂ ಗೊತ್ತಾಗ್ತಿದೆ ಅಲ್ವಾ ಅವ್ನು ಎಂತವನು, ಎಂತ ಸೈಕೋ ನನ್ ಮಗ ಅಂತ. ಹೌದು, ಅವ್ನು ಇಷ್ಟೆಲ್ಲ ಮಾಡಿದೆಲ್ಲ ಡ್ರಾಮಾನೇ ಸರ್ ಅವನು. ಅದೇ ಇನ್ಫ್ಯಾಕ್ಟ್ ನಮಗೂ ಕೂಡ ಅದೇ ಶಾಕ್ ಆಗಿದ್ದು. ಈ ಕಣ್ಣೀರು ಹಾಕ್ಕೊಂಡು ಹಿಂಗೆಲ್ಲ ಮಾಡ್ತಾ ಇದ್ದಿದ್ದು ವ್ಯಕ್ತಿ ಹಿಂಗೆಲ್ಲ ಮಾಡಿದ್ರ, ಈ ಸುಪಾರಿ ಕಿಲ್ಲರ್ಗಳು ಮಾಡ್ತಾರಲ್ಲ ಹಂಗೆ ಅಟ್ಯಾಕ್ ಮಾಡೋ ರೇಂಜಿಗೆ ಖಾರದ ಪುಡಿ ಎಲ್ಲ ಹಿಡ್ಕೊಂಡು ಪ್ಲಾನ್ ಮಾಡ್ಕೊಂಡು. ಹೌದು ಸರ್ ಅವ್ನು ಸಂಜೆಯಿಂದ ಪ್ಲಾನ್ ಮಾಡಿರೋದು ಸರ್ ಇದು. ಬೇರೆಯವ್ರ ಹತ್ರ ಇಬ್ಬರ ಹತ್ರ ಹೇಳಿದ್ದಾನೆ ಸರ್ ಅವನು, ಇವತ್ತು ಮಾತ್ರ ಇಬ್ಬರನ್ನು ಜೀವಂತವಾಗಿ ಬಿಡಲ್ಲ, ಏನೋ ಒಂದು ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾನೆ ಸರ್. ಹೇಳಿದ್ದಾನೆ ಸರ್, ಹಂಗೆ ಬಂದು ಮಾಡಿದ್ದಾನೆ ಸರ್ ಇವಾಗ. ಈಗ ಹೋಗ್ತಿದ್ದೀರಿ ಹಾಸ್ಪಿಟಲ್ಗೆ ಹೋಗ್ತಿದ್ದೀರಿ? ಹಾ ಸರ್, ಹಾಸ್ಪಿಟಲ್ಗೆ ಹೋಗ್ತಿದ್ದೀರಿ ಈಗ? ಹೌದೌದು ಸರ್ ಹೋಗ್ತಾ ಇದ್ದೀವಿ. ಮತ್ತೇನು ಫೋನ್ ಏನು ಮಾಡಿಲ್ಲ ಸಂತೋರಿಗೆ ನೀವು? ಇಲ್ಲ ಸರ್, ಕಾಲ್ ಪಿಕ್ ಮಾಡ್ತಾ ಇಲ್ಲ, ಯಾರು ಕಾಲ್ ಪಿಕ್ ಮಾಡ್ತಾ ಇಲ್ಲ, ಅದಕ್ಕೆ ಹೋಗ್ತಾ ಇದ್ದೀವಿ ಸರ್, ಅಲ್ಲೇ ಹೋಗ್ತೀವಿ. ಈಗ ಮನೆಯಲ್ಲಿ ಸಂತೋರ್ ತಾಯಿಗೆ ಮಕ್ಕಳಿಗೆ ಎಲ್ಲ ಧೈರ್ಯ ಹೇಳಿ ಬಂದಿದ್ದೀರಾ? ಏನ್ ಸರ್? ಮನೆಯಲ್ಲಿ ಸಂತೋರ್ ತಾಯಿಗೆ ಮತ್ತೆ ಮಕ್ಕಳಿಗೆಲ್ಲ ಹೇಳಿ ಬಂದಿದ್ದೀರಾ ಏನು ಗಾಬರಿ ಆಗ್ಬೇಡಿ ಅಂತ? ಪೊಲೀಸ್ ಅವರೆಲ್ಲ ಬಂದಿದ್ರು, ವೈಶಾಲ ಪೊಲೀಸ್ ಅವರೆಲ್ಲ ಮತ್ತೆ ಇನ್ಸ್ಪೆಕ್ಟರ್ ಸರ್ ಅವ್ರು ಯಾರ್ಯಾರು ಬಂದಿದ್ರು ಪೊಲೀಸ್ ಅವರೆಲ್ಲ, ಅವ್ರಿಗೆ ಎಲ್ಲ ಹೇಳ್ಬಿಟ್ಟು ಧೈರ್ಯ ಇದ್ರಿ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ ಸರ್ ನಾವು. ಇಲ್ಲ, ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗುತ್ತೆ. ನಾನು ಅದೇ ಹೇಳ್ತಾ ಇದ್ದೆ, ಈಗ ತಪ್ಪು ಯಾರ್ದಾದ್ರೂ ಇರಲಿ, ಬಟ್ ಆದರೆ ಒಬ್ಬ ಮನುಷ್ಯನ ಜೀವ ತೆಗಿಬೇಕು ಅಂತ ನಿರ್ಧಾರ ಮಾಡ್ತಾರಲ್ಲ, ಆ ಲೆವೆಲ್ಲಿಗೆ ಮನಸ್ಥಿತಿ ಹೋಗ್ಬಾರ್ದು. ಕಾನೂನಿದೆ, ಕೇಸ್ ಹಾಕ್ಬೋದು, ಕಂಪ್ಲೇಂಟ್ ಮಾಡ್ಬೋದು, ಹೋರಾಡ್ಲಿ, ಕಾನೂನಾತ್ಮಕವಾಗಿ ಹೋರಾಡ್ಲಿ, ಬಟ್ ಜೀವ ತೆಗೆಯಕ್ಕೆ ಆತ ಯಾರು ಅಂತ. ನಿಜವಾಗ್ಲೂ ಪ್ರೀತಿ ಮಾಡಿದವ್ರು ಯಾರು ಈ ತರ ಮಾಡಲ್ಲ ನನ್ನ ಪ್ರಕಾರ. ಎಲ್ಲೇ ಇದ್ರು ಚೆನ್ನಾಗಿರ್ಬೇಕು ಅಂತ ಇಷ್ಟಪಡ್ತಾರೆ ಅಲ್ವಾ ಲೀಲಾ ಅವರೇ? ಆಮೇಲೆ ನೀವು ಇಲ್ಲಿ ಬಂದು 5 ಅವರ್ ಅವತ್ತು ಮಾತಾಡದಂತ ಪ್ರತಿ ಟೈಮಲ್ಲಿ ಇದನ್ನೇ ಹೇಳ್ತಾ ಇದ್ರಿ. ನಾನು ಒಪ್ಕೊಳ್ಳಿಲ್ಲ, ನಾನು ಏನ್ ಸರ್ ಒಪ್ಕೊಳ್ಳಿಲ್ಲ ಹೇಳಿ, ಇದೇ ಕಾರಣಕ್ಕೆ ಸರ್ ನಾನು ಒಪ್ಕೊಳ್ಳಿಲ್ಲ. ಅವ್ನು ಗೊತ್ತು ಸರ್ ಅವ್ನು ಎಂತವನು ಅಂತ ನನಗೆ ಗೊತ್ತಿತ್ತು ಸರ್.